ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರೆ ನಾನು ಪ್ರತಿಕ್ರಿಯೆ ಕೊಡಕ್ ಬರೋದಿಲ್ಲ. ಅದನ್ನ ನಂದು ಯಾವುದೇ ಪ್ರತಿಕ್ರಿಯೆ ಇಲ್ಲ. ಸರ್, ಆಮೇಲೆ ಹಿರಿಯ ಶಾಸಕರಿದ್ದೀರಿ ಸರ್, ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀರಿ. ಈ ಒಂದು ಪವರ್ ಶೇರಿಂಗ್ ಗೊಂದಲದಿಂದ ಪುನರ್ರಚನೆ ಕೂಡ ಆಗ್ತಿಲ್ಲ ಅಂತ ಇವತ್ತು ಸದ್ಯಕ್ಕೆ ಸದನ ನಡೀತಾ ಇರ್ತಕ್ಕಂಥದ್ದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಬಿಟ್ರೆ ಬೇರೆ ಯಾವ ಚರ್ಚೆನೂ ಇಲ್ಲ. ಅದು ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗ್ತದ? ಅದ್ಯಾವುದು ಚರ್ಚೆ ಆಗೋದಿಲ್ಲ. ಅದೆಲ್ಲ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ನೋಡಿ ಅವ್ರು ಏನಾರು ಹೇಳ್ಕೊಳ್ಳಿ, ಅವ್ರಿಗೆ ಹೇಳಿದ್ದಕ್ಕೆ ಉತ್ತರ ಕೊಡ್ಬೇಕು ಅಂತಲ್ಲ, ವರಿಷ್ಠರು ತೀರ್ಮಾನ ಮಾಡ್ತಾರೆ ಅದೆಲ್ಲದನ್ನು. ಇಟ್ ಇಸ್ ಅನ್ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ. ನೋಡ್ರಿ, ಊಟಕ್ಕೆ ಹೋಗ್ತಾರೆ, ತಿಂಡಿಗೆ ಹೋಗ್ತಾರೆ, ಅದೆಲ್ಲದು ಹೋಗ್ತಾರೆ. ಇವನ್ ಅದ್ರ ಹೋಗ್ತಾರೆ. ಅದೆಲ್ಲ ಇಶ್ಯೂ ಅಲ್ಲ. ಏನಾಗಿದೆ ನೋಡಿ, ನೀವು ಅವ್ರನ್ನೇ ಕೇಳಿ. ನೋಡಿ, ಇದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಮಾಧ್ಯಮದಲ್ಲಿ. ಇಲ್ಲಿ ನಮ್ಮ ಸದನದಲ್ಲಿ ಶಾಸಕರ ಮಧ್ಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತದೆ ಬಿಟ್ರೆ ಬೇರೆ ಯಾವ ಚರ್ಚೆ ಇಲ್ಲ. ಈಗ ಅವರೆಲ್ಲ ಮಾತಾಡ್ತಾರೆ ಅಂದ ಆ ಕ್ಷಣಕ್ಕೇನೆ ಅದಾಗೋದಿಲ್ಲ. ಅದೆಲ್ಲದು ಹಿಡಿದ ಪಾರ್ಟಿ ಆಂತರಿಕವಾದಂತ ವಿಷಯ. ನೋಡಿ, ಕೌಂಟ್ರು ಇನ್ನೊಂದು ಪ್ರಶ್ನೆ ಇಲ್ಲ. ಆ ವಿಚಾರ ಪ್ರಸ್ತಾಪ ಆದಾಗ ಮಾತ್ರ ಬರ್ತದೆ. ನೀವು ಯಾವಾಗ ಕ್ಯಾಬಿನೆಟ್ ಸೇರ್ತೀರಾ ಸರ್? ನೀವು ಯಾವಾಗ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ? ದೇವ್ರು ಯಾವಾಗ ಹಣೆ ಬರ್ತಲ್ಲಿ ಬರ್ತಿದ್ದಾನೆ ಅವಾಗ. ಹೈಕಮಾಂಡ್ ತೀರ್ಮಾನ ಮಾಡುತ್ತಾ ಅಥವಾ ಶಾಸಕರ ಅಭಿಪ್ರಾಯ ಕೂಡ ಕೇಳಬೇಕು ಅಂತ ನೀವು ಒತ್ತಾಯ ಮಾಡ್ತೀರಾ ಸರ್? ಯಾಕಂದ್ರೆ CLP ಯಲ್ಲಿ ಆಗಬೇಕು ಅನ್ನೋ ಒಂದು ಬಹುತೇಕ ಶಾಸಕರು ಒತ್ತಾಯ. ಈಗ ನಾಳೆ CLP ಇದೆ, ನೋಡೋಣ ಏನ್ ಚರ್ಚೆ ಆಗ್ತದೆ. ಎಲ್ಲೂ ಬಣ ಇಲ್ಲ, ಒಂದೇ ಬಣ ಇರ್ತಕ್ಕಂಥದ್ದು. ಅದು ಕಾಂಗ್ರೆಸ್ ಬಣ ಅಷ್ಟೇ ಬಿಟ್ಟರೆ ಬೇರೆ ಯಾವ ಬಣನೂ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.